मंडिया के रहने वाले यूनुस पाशा पर कर्नाटक के एंटी कन्वर्जन एक्ट और पॉक्सो के तहत एक लड़की की असमत दरी के इल्ज़ाम में मुकदमा दर्ज किए जाने के बाद यूनुस पाशा के वालिद ने इस वाक़ये में साजिश का इल्ज़ाम लगाया है। उन्होंने दाएं बाजू की तंजीमों पर इल्ज़ाम लगाया कि वो इनके बेटे पर इल्ज़ाम आयद करके उनकी बरादरी को निशाना बना रहे हैं। मुलजिम यूनुस पाशा के वालिद फयाज़ ने बताया कि लड़की के वालिद और उनके अच्छे ताल्लुकात हैं और ये लड़की उनके लिए बेटी की तरह थी। अगर वो हमें एक बार बता देते तो हम उससे निमट लेते, लेकिन उसने हमें कुछ नहीं बताया। यकीनन कोई ना कोई साजिश है। लड़की के वालिद के करीबी आरएसएस और बीजेपी के कारकुनों ने अपने सियासी फ़ायदे के लिए शिकायत दर्ज कराने पर मजबूर किया है और कोई जहर बो रहा है, क्योंकि मंडिया में कोई हिंदू मुस्लिम नहीं करता। इसके अलावा यूनुस एक बच्चे का बाप है, वो एक नौजवान लड़की के पीछे क्यों जाएगा। यूनुस पर इल्ज़ाम है कि उसने लड़की के साथ ज़्यादती की। उरियान तस्वीर लेने के बाद उससे शादी करने का वादा भी किया अगर वो इस्लाम कबूल कर लेती है तो। लड़की ने इल्ज़ाम लगाया है कि 11 नवंबर को यूनुस उसके घर आया और उसके साथ ज़्यादती करने के बाद उसको धमकी दी कि अगर लड़की ये बात किसी को बताती है तो उसके घर वालों को जान से मार दिया जाएगा। ದಿನಾಂಕ 19/11/2022 ನಮ್ಮ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ. ಈ ಪ್ರಕರಣದ ಫಿರ್ಯಾದಿ ನಾಗಮಂಗಲ ಟೌನ್ ನಿವಾಸಿ ಸುಮಾರು ಒಂದು 44 ವರ್ಷದ ವ್ಯಕ್ತಿಯಾಗಿದ್ದು, ಅವರು ತಮ್ಮ ದೂರಿನಲ್ಲಿ ನೀಡಿರುವ ಅಂಶ ಏನಂದರೆ, ಅವರಿಗೆ ಒಬ್ಬ ಹೆಣ್ಮಗಳಿರ್ತಾಳೆ. ಹೆಣ್ಮಗಳ ವಯಸ್ಸು ಸುಮಾರು ಒಂದು 13 ವರ್ಷ. ಆಕೆ 8ನೇ ಕ್ಲಾಸ್ನಲ್ಲಿ ವ್ಯಾಸಂಗ ಮಾಡ್ತಿರ್ತಾಳೆ. ಈ ಹುಡುಗಿ ತನ್ನ ಎದುರು ಮನೆ ನಿವಾಸಿ ಒಬ್ಬ ವ್ಯಕ್ತಿಯ ಜೊತೆ ಸ್ನೇಹ ಇದ್ದು, ಆ ವ್ಯಕ್ತಿ ತನ್ನ ಮಗಳನ್ನು ಪುಸಲಾಯಿಸಿ ಅವಳನ್ನು ಅವ್ರು ಯಾರು ಮನೆಯಲ್ಲಿಲ್ಲದ ಸಂದರ್ಭದಲ್ಲಿ ಮನೆಗೆ ಬಂದು ಅವಳನ್ನು ಅತ್ಯಾಚಾರ ಎಸಗಿರ್ತಾನೆ. ಹಾಗೂ ಅವನು ಅನ್ಯ ಧರ್ಮಕ್ಕೆ ನೀನು ಮತಾಂತರಗೊಂಡ್ರೆ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಅವಳನ್ನು ಅತ್ಯಾಚಾರ ಬಲವಂತದಿಂದ ಮಾಡಿರ್ತಾನೆ. ಮತ್ತು ಈ ಏನು ಆರೋಪಿ ಇದ್ದಾನೆ, ಈ ಪ್ರಕರಣದ ಆರೋಪಿ, ಇವನು ತನ್ನ ಮಗಳಿಗೆ ಒಂದು ಓಪೋ ಕಂಪನಿಯ ಮೊಬೈಲನ್ನು ಈ ಹಿಂದೆ ಕೊಡಿಸಿರ್ತಾನೆ. ಮೊಬೈಲ್ ಕೊಡಿಸಿ ಆಗಿಂದಾಗೆ ಅವನೇ ಸಿಮ್ ಕಾರ್ಡ್ ಹಾಕಿ ವಿಡಿಯೋ ಕಾಲ್ಗಳನ್ನು ಮಾಡ್ತಾ, ವಿಡಿಯೋ ಕಾಲಲ್ಲಿ ಆ ಹುಡುಗಿ ಜೊತೆ ಸಂಭಾಷಣೆ ಮಾಡೋದನ್ನು ರೆಕಾರ್ಡ್ ಮಾಡಿಕೊಂಡು ಆ ಹುಡುಗಿಗೆ ಹೆದರಿಸ್ತಾ ಇರ್ತಾನೆ. ನೋಡು, ನಾನು ನಿನ್ನ ಜೊತೆ ವಿಡಿಯೋ ಕಾಲ್ ಮಾಡಿದ್ದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನೀನು ನನ್ನ ಜೊತೆ ಮಾತಾಡಲಿಲ್ಲ ಅಂದರೆ ಅಥವಾ ನನ್ನ ಜೊತೆ ಸಹಕರಿಸಿಲ್ಲ ಅಂದರೆ ಈ ಒಂದು ವೀಡಿಯೋನ ನಾನು ಬೇರೆಯವ್ರಿಗೆಲ್ಲ ಕೊಟ್ಟು ನಿನ್ನ ಮಾನ ಮರ್ಯಾದೆಯನ್ನು ತೆಗಿತೀನಿ ಅಂಥೇಳಿ ಹೆದರಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಹುಡುಗಿ ಹೆದರ್ಕೊಂಡು ಅವನ ಜೊತೆ ವಿಡಿಯೋ ಕಾಲಲ್ಲಿ ಚಾಟಿಂಗ್ ಮಾಡ್ತಂಥ ಸಂದರ್ಭದಲ್ಲಿ ಅವನು ಅದೇ ರೀತಿ ರೆಕಾರ್ಡ್ ಮಾಡಿಕೊಂಡು ಒಂದು ದಿವಸ ಅವನು ಏನು ಖಾಸಗಿ ಅಂಗಗಳನ್ನು ತೋರಿಸೋಕೆ ಕೂಡ ಅವನು ಫೋರ್ಸ್ ಮಾಡ್ತಂಥ ಸಂದರ್ಭದಲ್ಲಿ ಅದನ್ನು ಕೂಡ ಅವನು ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ತದನಂತರ ಏನು ಈ ಕೇಸಿನ ಫಿರ್ಯಾದಿ ಇದ್ದಾರೆ, ಅವರು ದಿನಾಂಕ 8ರಂದು ನಾಗಮಂಗಲದಿಂದ ಶಿರಡಿ ಸಾಯಿಬಾಬಾಕ್ಕೆ ದರ್ಶನಕ್ಕೆ ಹೋಗ್ತಾರೆ. ವಾಪಸ್ಸು ರಿಟರ್ನ್ 12ನೇ ತಾರೀಕು ಬರ್ತಾರೆ. ಈ ಮಧ್ಯದ 4 ದಿನಗಳಲ್ಲಿ ಏನು ಈ ಪ್ರಕರಣದ ಆರೋಪಿ ಇದ್ದಾನೆ, ಅವನು ಆ ಹುಡುಗಿಗೆ ನಿಮ್ಮ ಅಜ್ಜಿ ಮನೆಯಲ್ಲಿ ದಿನಾಂಕ 10ನೇ ತಾರೀಕು ನಿಮ್ಮ ಅಜ್ಜಿ ಮನೆಯಲ್ಲಿ ಅಜ್ಜಿ ಮಲ್ಕೊಳ್ಳೋಕ್ಕೆ ನಾನು ನಿದ್ದೆ ಮಾತ್ರೆಯನ್ನು ಪುಡಿ ಮಾಡಿ ತಂದು ಕೊಡ್ತೀನಿ, ಅದನ್ನು ನೀನು ಬೆರೆಸಿ ಆ ಅಜ್ಜಿಗೆ ಹಾಕಬೇಕು, ನಂತರ ನಾನು ಬರ್ತೀನಿ ಅಂತ ಹೇಳಿ ಹೆದರಿಸ್ತಾ ಅಂಥೇಳಿ ಫಿರ್ಯಾದಿ ತನ್ನ ದೂರದಲ್ಲಿ ದಾಖಲಿಸ್ತಿರ್ತಾರೆ. ಅದಕ್ಕನುಗುಣವಾಗಿ ಆ ದಿನ ರಾತ್ರಿ ಅವನು ಒಂದು ನಿದ್ದೆ ಮಾತ್ರೆ ತಂದು ಕೊಟ್ಟ. ಅದನ್ನು ನಾನು ಸಾಂಬಾರಿಗೆ ಬೆರೆಸಿದೆ. ನನ್ನ ಮಗಳು ಸಾಂಬಾರಿಗೆ ಬೆರೆಸಿದ್ಲು. ನಂತರ ಅಜ್ಜಿ ಮಲ್ಕೊಂಡ ಮೇಲೆ ಸುಮಾರು ಒಂದು 12:15 ಸಮಯದಲ್ಲಿ ಆ ಆರೋಪಿ ಫಿರ್ಯಾದಿಯ ಮನೆ ಹತ್ರ ಬಂದು ಆ ಫಿರ್ಯಾದಿ ಮನೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ರೂಮ್ಗೆ ಹೋಗಿ ಆ ಹುಡುಗಿಯನ್ನು ಪುಸಲಾಯಿಸಿ ಅತ್ಯಾಚಾರ ಮಾಡಿರ್ತಾನೆ. ಹಾಗೂ ಈ ಏನು ತನ್ನ ಧರ್ಮಕ್ಕೆ ಮತಾಂತರಗೊಂಡ್ರೆ ಮದುವೆ ಆಗ್ತೀನಿ ಅಂತ ಹೇಳಿರ್ತಾನೆ ಅಂತ ಕೂಡ ಈ ಏನು ಕಂಪ್ಲೇಂಟಲ್ಲಿ ನಮೂದಿಸಿರ್ತಾರೆ. ಈ ಸಂಬಂಧ ನಾವು ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ಈಗಾಗಲೇ ದಾಖಲಿಸ್ಕೊಂಡು